ಆತ್ಮೀಯ ಸ್ನೇಹಿತರೆ, ಮೆನ್ಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್ ಹಾಗೆಯೇ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಮೆನ್ಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸುವರು? ಲೋಕಸಭೆ, ರಾಜ್ಯಸಭೆ, ಲೋಕಸಭೆ ಅಥವಾ ರಾಜ್ಯಸಭೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ, ಅಂದರೆ ಯಾವುದಾದರೂ ಒಂದು ಸದನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ಮಸೂದೆಯನ್ನು ಮಂಡಿಸಬಹುದು. ಆದರೆ ತಿದ್ದುಪಡಿ ಮಾಡಬೇಕಾದಂತಹ ಮಸೂದೆ ಎರಡೂ ಸದನಗಳಲ್ಲಿ ಅಂಗೀಕಾರವಾಗುವುದು ಕಡ್ಡಾಯವಾಗಿರುತ್ತದೆ. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1, ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. 1969ರಲ್ಲಿ ನಡೆದ ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ಹಜಾರಿ ಸಮಿತಿ, ವಾಂಚು ಸಮಿತಿ, ಶಿವರಾಮನ್ ಸಮಿತಿ, ನರಸಿಂಹನ್ ಸಮಿತಿ. ಆಯ್ಕೆ 4 ನರಸಿಂಹನ್ ಸಮಿತಿಯ ಶಿಫಾರಸಿನ ಅನ್ವಯ 1969ರಲ್ಲಿ ಪ್ರಮುಖವಾದಂಥ ದೇಶದ 14 ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎನ್ನುವರು? ಇದಕ್ಕೆ ಸರಿ ಉತ್ತರ ಆಯ್ಕೆ 2 42ನೆಯ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಾರೆ. ಅನೇಕ ತಿದ್ದುಪಡಿಗಳು ಈ ಒಂದು ಸಂದರ್ಭದಲ್ಲಿ ಆಗ್ತವೆ. 1976ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಅಲ್ಲದೇ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಎನ್ನುವಂತಹ ಪದಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಭಾರತದ ಸಂಸತ್ತು ಈ ಕೆಳಗಿನ ಯಾರನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಮೇಲಿನ ಎಲ್ಲವೂ. ಆಯ್ಕೆ 4 ಅಂದರೆ ಸಂಸತ್ತು, ಭಾರತ ಸಂಸತ್ತಿನ ವ್ಯಾಖ್ಯಾನ ಏನಿದೆ ಅದು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಒಳಗೊಂಡಿದೆ. ಈ ಕೆಳಗಿನ ಯಾರನ್ನು ರಾಜ್ಯಸಭೆಯ ಚೇರ್ಮನ್ ಎಂದು ಕರೆಯುವರು ಅಥವಾ ಸಭಾಪತಿ ಅಂತ ಕರೀತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಉಪಸಭಾಪತಿ, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನ್ ಅಥವಾ ಸಭಾಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಈ ಕೆಳಗಿನ ಯಾವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ, ಅಂದರೆ ಮೊದಲಿಗೆ ಮಂಡಿಸುವಂತಿಲ್ಲ? ಖಾಸಗಿ ಮಸೂದೆ, ಸಾಮಾನ್ಯ ಮಸೂದೆ, ಹಣಕಾಸು ಮಸೂದೆ, ತಿದ್ದುಪಡಿ ಮಸೂದೆ. ಸರಿಯಾದಂತಹ ಆಯ್ಕೆ ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತ ಕರಿತೀವಿ. ಇದನ್ನ ರಾಜ್ಯಸಭೆಯಲ್ಲಿ ಮೊದಲಿಗೆ ಮಂಡಿಸುವಂತಿಲ್ಲ, ಲೋಕಸಭೆಯಲ್ಲಿಯೇ ಕಡ್ಡಾಯವಾಗಿ ಮಂಡಿಸ್ತಾರೆ. ಆದರೆ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸ್ತಾರೆ. ಅದು 14 ದಿನಗಳ ಒಳಗಾಗಿ ಆ ಒಂದು ಹಣಕಾಸು ಮಸೂದೆಯನ್ನು ಹಿಂತಿರುಗಿಸಬೇಕು, ತಡೆ ಹಿಡಿಯುವಂತಿಲ್ಲ. ರಾಜ್ಯಸಭೆಗೆ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರವಿದೆ ಎಂಬುದನ್ನು ಸೂಚಿಸುವ ವಿಧಿ ಯಾವುದು? ಸಂವಿಧಾನದ 312ನೇ ವಿಧಿ ಅನ್ವಯ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯು ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವಂತಹ ಅಧಿಕಾರವನ್ನು ಹೊಂದಿದೆ. ಯಾವುದಾದರೂ ಒಬ್ಬ ವ್ಯಕ್ತಿ ಸಂಸತ್ತಿನ 2 ಸದನಗಳಿಗೆ ಆಯ್ಕೆಯಾದರೆ ಎಷ್ಟು ದಿನಗಳ ಒಳಗೆ ತನ್ನ ಆಯ್ಕೆ ಉಳಿಸಿಕೊಳ್ಳಲು ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಬೇಕು? 10 ದಿನಗಳ ಒಳಗಾಗಿ. ಸೊ ಈಗ ರಾಜ್ಯಸಭಾ ಸದಸ್ಯನಾಗಿರ್ತಾನೆ, ಅನಂತರ ಲೋಕಸಭಾ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲೂ ಸಮೇತ ಗೆದ್ದು ಆಯ್ಕೆ ಆಗ್ತಾನೆ. ಆಗ ತನ್ನ ಯಾವುದಾದ್ರೂ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು 10 ದಿನಗಳ ಒಳಗಾಗಿ ಆಯ್ಕೆಯಾದ ನಂತರ ಆತ ಸಲ್ಲಿಸಬೇಕಾಗುತ್ತೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ.
ಚುನಾವಣೆ ನಡೆದ ನಂತರ ಆಯ್ಕೆಯಾಗುವ ನೂತನ ಸದನದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವವರು ಯಾರು? ಇದಕ್ಕೆ ಆಬ್ವಿಯಸ್ಲಿ ರಾಷ್ಟ್ರಪತಿಗಳು ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಸದನದ್ದು, ಆ ಒಂದು ಅಧಿವೇಶನದ ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಈ ಕೆಳಗಿನ ಯಾವ ಸ್ಥಳ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂಥ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂಥ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂತಹ ಸ್ಥಳವಾಗಿದೆ. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು ಕರಗ, ಕಥಕ್ಕಳಿ, ಯಕ್ಷಗಾನ, ಕುಚಿಪುಡಿ. ಸರಿಯಾದಂತಹ ಆಯ್ಕೆ 2 ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ಯಾವ ರಾಜ್ಯಗಳ ಮೂಲಕ ಕೊಂಕಣ ರೈಲ್ವೆ ಮಾರ್ಗ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಆಯ್ಕೆ 1 ಏನಿದೆ, ಸೊ ಈ 3 ರಾಜ್ಯಗಳ ಮೂಲಕ ಹಾದು ಹೋಗುವಂತಹ ರೈಲ್ವೆ ಮಾರ್ಗವನ್ನು ಕೊಂಕಣ ರೈಲ್ವೆ ಮಾರ್ಗ ಅಂತ ಕರಿತೀವಿ. ಇದಾದ ನಂತರ ಪ್ರಾರಂಭವಾಗುವಂಥದ್ದು ಮಲಬಾರ್ ಅಂತ ಕರಿತೀವಿ, ಅದು ಕೇರಳವನ್ನು ಅಟ್ಯಾಚ್ ಆಗಿರುವಂತಹ ರೈಲ್ವೆ ಮಾರ್ಗಗಳು. ಸೊ ಹೀಗಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಒಟ್ಟು 741 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ರೈಲ್ವೆ ಮಾರ್ಗ ಕೊಂಕಣ ರೈಲ್ವೆ ಮಾರ್ಗ ಎಂದು ಇದನ್ನು ಹೆಸರಿಸಲಾಗಿದೆ. ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಅನೈಮುಡಿಯಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅನೈಮುಡಿ. 2695 ಮೀಟರ್ನಷ್ಟು ಎತ್ತರವಾಗಿದೆ ಸಮುದ್ರ ಮಟ್ಟದಿಂದ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಹೊಂದಿಸಿ ಬರೆಯಿರಿ. ಅಲಾಯ್ ದರ್ವಾಜಾ, ಹಾಜ್ ಕಾಸ್, ಶಾಲಿಮಾರ್ ಬಾಗ್ ಮತ್ತು ಅಡಾಯಿ ದಿನ್ಕಾ ಝೋಪಡಾ ಎನ್ನುವಂಥ ಎ ಪಟ್ಟಿಯಲ್ಲಿರುವಂತಹ ವಾಸ್ತುಶಿಲ್ಪಗಳಿಗೆ ಬಿ ಪಟ್ಟಿಯಲ್ಲಿರುವಂತಹ ಮನೆತನಗಳನ್ನು ಸರಿಯಾಗಿ ಜೋಡಿಸಬೇಕು. ಗುಲಾಮಿ ಮನೆತನ, ಮೊಘಲ್ ಮನೆತನ, ಖಿಲ್ಜಿ ಮನೆತನ ಮತ್ತು ತುಘಲಕ್ ಮನೆತನ. ಅಲೈ ದರ್ವಾಜಾವನ್ನು ನೋಡಿದಾಗ ಅಲೈ ದರ್ವಾಜಾವು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಾಣವಾಗುತ್ತದೆ. ಹಾಗಾಗಿ 1ನೇಯದಕ್ಕೆ ಸಿ ಸರಿಯಾದಂತಹ ಉತ್ತರ. ಎಲ್ಲ ಕಾಲಾನುಕ್ರಮಣೆಗಳನ್ನು ಸರಿಯಾಗಿ ನೋಡೋದಾದರೆ ಅಲೈ ದರ್ವಾಜಾ ಖಿಲ್ಜಿ ಮನೆತನ ಸರಿಯಾದಂಥ ಉತ್ತರ. ಹಾಜ್ ಕಾಸ್ ಎಂಬುದು ತುಘಲಕ್ ಮನೆತನಕ್ಕೆ ಸೇರಿದಂತಹ ಕಟ್ಟಡವಾಗಿದೆ. 3ನೇಯದು ಶಾಲಿಮಾರ್ ಬಾಗ್ ಏನಿದೆ ತೋಟ, ಇದು ಮೊಘಲ್ ಮನೆತನಕ್ಕೆ ಸೇರಿದಂಥದ್ದು. ನವದೆಹಲಿಯಲ್ಲಿ ಇದನ್ನು ಕಾಣಬಹುದು. ಅಡಾಯಿ ದಿನ್ಕಾ ಚೋಪಡ ಗುಲಾಮಿ ಮನೆತನಕ್ಕೆ ಸೇರಿದಂತಹ ವಾಸ್ತುಶಿಲ್ಪ ಶೈಲಿಯಾಗಿದೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಡಿಮೆಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಷಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ 72ನೇ ವಿಧಿ ರಾಷ್ಟ್ರಪತಿಗಿರುವಂತಹ ಈ ಒಂದು ಅಧಿಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 2ನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದವರು ಯಾರು? ಇದಕ್ಕೆ ಸರಿ ಉತ್ತರ PC ಮಹಲೋನೋಬಿಸ್ ಎನ್ನುವಂಥವರು 2ನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ರೂಪಿಸ್ತಾರೆ. 1956ರಿಂದ 1961ರವರೆಗೆ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಇದರ ಮೇನ್ ಫೋಕಸ್ ಭಾರತದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದಾಗಿತ್ತು. ನಬಾರ್ಡನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪನೆ ಮಾಡಲಾಯಿತು?
ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು ಬಿ ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಟ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತು? ಮಹಾರಾಷ್ಟ್ರದ ಸತಾರಾ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಜಾರಿಗೆ ತಂದಂತಹ ನೀತಿ ದತ್ತು ಮಕ್ಕಳಿಗೆ ರಾಜ್ಯವಾಳುವ ಹಕ್ಕಿಲ್ಲ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಿಟಿಷರ ವಶವಾದಂತಹ ಮೊಟ್ಟ ಮೊದಲ ಸಂಸ್ಥಾನ ಸತಾರಾ. ಅದಾದ ನಂತರ ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಮೈಸೂರು ಸಂಸ್ಥಾನಗಳು ಸಮೇತ ಇದರ ಅಡಿಯಲ್ಲೇ ಬ್ರಿಟಿಷರ ವಶವಾಗಿದ್ದವು. ಭಾರತ ಸಂವಿಧಾನದ ಕರಡು ಪ್ರತಿ ಯಾವ ಭಾಷೆಯಲ್ಲಿ ರಚನೆಯಾಯಿತು? ಡ್ರಾಫ್ಟ್ ಅಂತ ಕರಿತೀವಿ. ಸೊ ಇದು ರಚನೆಯಾದಂಥ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಯಿತು. ಅಂಗೀಕಾರವಾದಂತಹ ವರ್ಷ, ಸಂವಿಧಾನ ಅಂಗೀಕಾರವಾದಂತಹ ವರ್ಷ 26 ನವೆಂಬರ್ 1949. ಹಾಗೆಯೇ ಅಧಿಕೃತವಾಗಿ ಜಾರಿಗೆ ಬಂದದ್ದು 26 ಜನವರಿ 1950. ಅದಾದ ನಂತರ ಇದನ್ನು ಅಫಿಷಿಯಲ್ ಆಗಿ ಹಿಂದಿ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಲಾಯಿತು. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತದ ಮೊದಲ ವಿದೇಶಾಂಗ ಮಂತ್ರಿ ಯಾರು ಅಥವಾ ವಿದೇಶಾಂಗ ಸಚಿವರು ಯಾರು? ಜವಾಹರ್ಲಾಲ್ ನೆಹರು. ಪ್ರಧಾನಮಂತ್ರಿ ಕೂಡ ಪ್ರಥಮ ಅವರೇ. ಅವರ ಅಧೀನದಲ್ಲಿನೇ ವಿದೇಶಾಂಗ ಖಾತೆಯನ್ನು ಸಮೇತ ಉಳಿಸ್ಕೊಂಡಿರ್ತಾರೆ. ಹೀಗಾಗಿ ಭಾರತದ ಮೊದಲ ವಿದೇಶಾಂಗ ಮಂತ್ರಿ ಜವಾಹರ್ಲಾಲ್ ನೆಹರು. ಎರಡನೆಯವರು ಗುಲ್ಜಾರಿಲಾಲ್ ನಂದಾ. ಮೂರನೆಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇನ್ನು ಜಾನ್ ಮಥಾಯಿ ಏನಿದ್ದಾರೆ, ಇವರು ಭಾರತದ ಪ್ರಥಮ ರೈಲ್ವೆ ಮಂತ್ರಿ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? ಎಂ.ಎನ್. ರಾಯ್. ಸೊ ಎಂ.ಎನ್. ರಾಯ್ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನು ಅಥವಾ ಸಂವಿಧಾನದ ರಚನೆಯಾಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಅಥವಾ ಅದರ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿರ್ತಾರೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟು ವರ್ಷಗಳ ಅವಧಿಗೆ ಕರ್ತವ್ಯ ನಿರ್ವಹಿಸುವರು? ಇದಕ್ಕೆ ಸರಿ ಉತ್ತರ 6 ವರ್ಷಗಳು ಅಥವಾ 65 ವರ್ಷ ವಯೋಮಿತಿ. ಅವ್ರನ್ನ 6 ವರ್ಷದ ಅವಧಿಗೆ ನೇಮಕ ಮಾಡಲಾಗುತ್ತೆ ಅಥವಾ ಅವರ ವಯೋಮಿತಿ 65 ವರ್ಷ ಆಯಿತು ಅಂತ ಹೇಳಿದ್ರೆ ಅವರು ಆ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಹಣಕಾಸಿನ ಮಸೂದೆ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು?
110ನೆಯ ವಿಧಿ ಹಣಕಾಸಿನ ಮಸೂದೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ.